ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತು ಈವ್ನಿಂಗ್ ನಾನು ಊರಿಗೆ ಹೊರಟಿದ್ದೀನಿ. ನನ್ನ ಹಸ್ಬೆಂಡ್ ಕಸಿನ್ ಮದುವೆ ಇತ್ತು, ಹಾಗಾಗಿ ಊರಿಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಒಂದು 3:30 ಅಷ್ಟೊತ್ತಿಗೆ ನಾವು ಸ್ಟ್ಯಾಂಡಿಗೆ ಬಂದ್ವಿ. ಆದರೆ ಬಸ್ ಇರಲಿಲ್ಲ. ಒಂದು 2 ಅವರ್ಸ್ ನಾವು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಬಸ್ ಬರೋ ಅಷ್ಟೊತ್ತಿಗಾಗಲೇ 5:30 ಆಗಿತ್ತು. ಆಮೇಲೆ ನಾವು ಬಸ್ ಬಂದಮೇಲೆ ಹೊರಟ್ವಿ. ಮನೆಗೆ ಹೋಗಬೇಕಾದ್ರೆ 10 ಆಗಿತ್ತು. ಹಾಗಾಗಿ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವಿವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಲ್ಲೇ ರಿಸೆಪ್ಷನ್ ಇರೋದು. ಮದುವೆ ಆಗಿತ್ತು. ನಮಗೆ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ರಿಸೆಪ್ಷನ್‌ಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಈಗ ನಾವು ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ನಾವು ಡೈರೆಕ್ಟೇ ಹಾಲಿಗೆ ಹೋಗ್ತಾ ಇದ್ದೀವಿ. ನಾವು ನೆನ್ನೆ ನೈಟು ನಮ್ಮ ಮನೆಗೆ ಹೋಗಿದ್ವಿ ಬಂಟ್ಕಲ್ಲಿಗೆ. ಅಲ್ಲೇ ಹಾಲ್ಟ್ ಆಗಿ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಡೋಣ ಅಂತ ಅಲ್ಲೇ ಫುಲ್ ರೆಡಿಯಾಗಿ ನಾವೀಗ ಹಾಲಿಗೆ ಬರ್ತಾ ಇದ್ದೀವಿ. ಫಸ್ಟಿಗೆ ಅತ್ತೆ ಮನೆಗೆ ಹೋಗಿ ಬಂದು ಅಲ್ಲಿ ರೆಡಿಯಾಗಿ ಹಾಲಿಗೆ ಹೋಗೋಣ ಅಂತ ಮಾತಾಡಿದ್ವಿ ಚೌಟ್ರಿಗೆ. ಬಟ್ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ಇಲ್ಲಿಂದನೇ ಹೋಗೋತ್ತಿಗೆ ಲೇಟ್ ಆಗಿರುತ್ತೆ ಅಂತ ಬೇಡ ಅಂತ ನಾವು ಅಲ್ಲೇ ರೆಡಿಯಾಗಿ ಹಾಲಿಗೆ ಬಂದ್ವಿ. ನಮ್ಮ ಅತ್ತೆ ಮಾವರು ಹಾಗೆ ಫ್ಯಾಮಿಲಿಯವರೆಲ್ಲ ಹಾಲಿಗೆ ಬಂದಿರ್ತೀವಿ, ನೀವು ಡೈರೆಕ್ಟ್ ಇಲ್ಲಿಗೆ ಬನ್ನಿ ಅಂತ ಹೇಳಿದರು ಅಂತ ನಾವು ಇಲ್ಲಿಗೆ ಬಂದ್ವಿ. ಈಗ ನಾವು ಹಾಲ್ ಹತ್ರ ರೀಚ್ ಆದ್ವಿ. ಎಲ್ಲ ಹುಡುಗ ಹುಡುಗಿದು ಫೋಟೋಶೂಟ್ ಆಗ್ತಾಯಿತ್ತು. ನಾವು ಹೋಗ್ಬೇಕಾದ್ರೆ ಇನ್ನೂ ರಿಸೆಪ್ಷನಿಗೆಲ್ಲ ನಿಲ್ಲಿಸಿರಲಿಲ್ಲ. ಹಾಗೆ ನಾವು ಹೋಗಿ ನಾವು ನಮ್ಮ ಮನೆಯಿಂದ ಬೈಕಲ್ಲಿ ಹೋಗಿದ್ವಲ್ಲ, ಹಾಗಾಗಿ ಹೇರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು. ಹಾಗೆ ಒಂದು ಸ್ವಲ್ಪ ಮೇಕಪ್ ಟಚಪ್ ಮಾಡ್ಕೊಳ್ಳೋಣ ಅಂತ ನಾನೊಂದು ಸ್ವಲ್ಪ ರೆಡಿ ಆಗ್ತಾಯಿದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವರು ಕೂಡ ಸ್ವಲ್ಪ ರೆಡಿ ಆಗ್ತಾಯಿದ್ರು. ರೆಡಿಯಾಗಿ ಕೆಳಗೆ ರಿಸೆಪ್ಷನ್ ಆಗ್ತಾ ಇತ್ತಲ್ಲ, ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಬೈಕಲ್ಲಿ ಬಂದರೆ ಹಾಗೆ ಗಾಳಿಗೆ ಹೇರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತಲ್ವ. ಹಾಗೆ ಇವತ್ತು ರಿಸೆಪ್ಷನ್ ಅಲ್ಲ, ಹಾಗಾಗಿ ನಾನು ಸ್ಯಾರಿ ಉಟ್ಟಿಲ್ಲ. ಈ ಗೌನ್ ಹಾಕಿದ್ದೀನಿ, ಬ್ಲ್ಯಾಕ್ ಕಲರ್ ಗೌನ್ ಹಾಕಿದ್ದೆ. ಇವತ್ತು ನಾನು ರಿಸೆಪ್ಷನ್ಗೆ ಈ ಥರ ರೆಡಿಯಾಗಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಇವತ್ತು ನನಗೆ ಮ್ಯಾಚ್ ಮಾಡೋಕ್ಕೆ ಅವರು ಕೂಡ ಬ್ಲ್ಯಾಕ್ ಕಲರ್ ಶರ್ಟ್ ಹಾಕಿದ್ದಾರೆ. ಇಬ್ಬರು ಕೂಡ ಸೇಮ್ ಕಲರ್ ಇರಲಿ ಅಂತ ಈ ಥರ ಡ್ರೆಸ್ ಹಾಕಿದ್ವಿ. ಈಗ ಫುಲ್ ನಾವು ಸ್ವಲ್ಪ ರೆಡಿಯಾಗಿ ರಿಸೆಪ್ಷನ್ ಆಗ್ತಾ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಹೋಗೋಷ್ಟೊತ್ತಿಗೆ 12 ಗಂಟೆ ಆ ಥರ ಆಗಿತ್ತು. ನಮ್ಮ ಮನೆಯವರೆಲ್ಲ ಬಂದಿದ್ದರು. ನನ್ನ ಹಸ್ಬೆಂಡ್ ಚಿಕ್ಕಪ್ಪನ ಮಗ ಕೂಡ ನಮ್ಮ ಜೊತೆನೇ ಬಂದ. ಹಾಗೆ ನಾವು 3 ಜನನು ಕೂಡ ಅಲ್ಲಿ ಹೋಗ್ತಾ ಇದ್ವಿ. ಹಾಲ್ ಮೇಲ್ಗಡೆ ರೂಮ್ಸ್ ಇತ್ತು, ಹಾಗಾಗಿ ನಾವು ಫಸ್ಟಿಗೆ ಅಲ್ಲಿಗೆ ಹೋಗಿದ್ವಿ. ಈಗ ನಾವು ರಿಸೆಪ್ಷನ್ ಆಗ್ತಾ ಇತ್ತಲ್ಲ, ಅಲ್ಲಿಗೆ ಬಂದ್ವಿ ನಾವು. ಹಾಗೆ ಫ್ಯಾಮಿಲಿ ಜೊತೆ ಎಲ್ಲ ಕೂತ್ವಿ. ಹಾಗೆ ಅಲ್ಲಿ ಹರಟೆ ಹೊಡಿತಾ ಮಾತಾಡ್ತಾ ಕೂತ್ವಿ. ಆಮೇಲೆ ಪ್ರೆಸೆಂಟ್ ಮಾಡೋಣ ಅಂತ. ಈಗ ನಾವು ರಿಲೇಷನ್ ಅವರೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಎಲ್ಲರನ್ನೂ ನೋಡಿದೆ ತುಂಬ ದಿನ ಆಗಿತ್ತು. ಹಾಗೆ ಸ್ವಲ್ಪ ಜನ ನೆಂಟರನ್ನ ನಮ್ಮ ಮದುವೆಲೇ ನೋಡಿರೋದು. ಅಂದರೆ ನಾವೂ ಆ ಕಡೆ ಹೋಗಿರಲಿಲ್ಲ, ಅವರೂ ಈ ಕಡೆ ಬಂದಿರಲಿಲ್ಲ. ಹಾಗಾಗಿ ಈ ಫಂಕ್ಷನಲ್ಲಿ ಎಲ್ಲ ಮೀಟಾಗಿ ಖುಷಿ ಆಯಿತು. ಹಾಗೆ ಎಲ್ಲರ ಹತ್ರನೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ನಾನು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತಗೋತಾ ಇದ್ದೆ. ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಹುಡುಗ ಹುಡುಗಿನೂ ಅಷ್ಟೇ ತುಂಬ ಚೆನ್ನಾಗಿ ಕ್ಯೂಟಾಗಿ ರೆಡಿಯಾಗಿದ್ದರು. ಹಾಗೆ ನಾವು ಕೂಡ ಅಲ್ಲಿ ಹೋಗಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದರೆ ತುಂಬ ಜನ ಇದ್ದರು. ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಮನೆಯವರೆಲ್ಲ ಫ್ಯಾಮಿಲಿಯವರೆಲ್ಲ ಸೇರಿ ಒಟ್ಟಿಗೆ ಹೋಗಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ. ಹಾಗೆ ಇವಳು ನನ್ನ ಹಸ್ಬೆಂಡ್ ಕಸಿನ್ ಮಗಳು ಚೈತನ್ಯ ಅಂತ. ಅವಳು ಹೇಳ್ತಾ ಇದ್ಲು, ನಾನು ವೀಡಿಯೋಸ್ ನೋಡ್ತಾ ಇರ್ತೀನಿ, ಒಂದೊಂದು ಸತಿ ನೋಡೋಕ್ಕಾಗಲ್ಲ ಸ್ಕೂಲಿಗೆ ಹೋದಾಗ, ಮತ್ತು ಎಲ್ಲ ವೀಡಿಯೋಸು ನೋಡ್ತಾ ಇರ್ತೀನಿ, ಮನೇಲಿ ನೋಡ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ಲು. ಹೌದಾ ಅಂತ ಹೇಳ್ತಾ ಇದ್ದೆ. ಹಾಗೆ ಅವಳ ಹತ್ರ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಕೂತಿದ್ವಿ. ಅವಳು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಲು. ಈಗ ನಾವು ಕೂಡ ಹೋದ್ವಿ. ನಮ್ಮ ಫ್ಯಾಮಿಲಿಯವರೆಲ್ಲ, ನಾನು, ನನ್ನ ಅತ್ತೆ ಮಾವ ಹಾಗೆ ನನ್ನ ಮೈದ್ನ, ನಾವೆಲ್ಲ ಒಟ್ಟಿಗೆ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ. ನಾವು ಮದುವೆಗೆ ಆ್ಯಕ್ಚುಲಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ನನ್ನ ಹಸ್ಬೆಂಡಿಗೆ ಲೀವ್ ಇರಲಿಲ್ಲ. ಹಾಗಾಗಿ ರಿಸೆಪ್ಷನಿಗಾದರೂ ಹೋಗಿ ಬರೋಣ ಅಂತ ರಿಸೆಪ್ಷನಿಗೆ ಹೊರಟಿದ್ವಿ. ಹಾಗೆ ಬಂದ್ವಲ್ಲ, ಎಲ್ಲರನ್ನೂ ಮಾತಾಡಿಸ್ಕೊಂಡು ಖುಷಿಯಾಯಿತು. ನಾವು ನೆಕ್ಸ್ಟ್ 2 ಡೇಸ್ ಇದ್ದು ನೆಕ್ಸ್ಟ್ ಹೊರಟ್ವಿ. ಹಾಗೆ ನಾವೆಲ್ಲ ನಮ್ಮ ಅತ್ತೆಯವರೆಲ್ಲ ಕೂತಿದ್ದಾರೆ. ಎಲ್ಲ ಅತ್ತೆ ಮಕ್ಕಳು, ನಮ್ಮ ಅತ್ತೆದು ಅಕ್ಕನ ಮಕ್ಕಳು ಎಲ್ಲ ಒಟ್ಟಿಗೆ ಕೂತಿದ್ವಿ. ಹಾಗೆ ಎಲ್ಲ ಮಾತಾಡಿಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಊಟಕ್ಕೆ ಹೋಗಿ ಬಂದರೆ ಫುಲ್ಲು ರಶ್ ಆಗಿತ್ತು. ತುಂಬ ವೆಯ್ಟ್ ಮಾಡಿದ್ವಿ. ಹಾಗೆ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಒಂದು ಸತಿ ಹೋಗಿ ಕೂತು ಬಂದ್ವಿ. ಆದರೂ ಅದು ಜನ ಕಮ್ಮಿನೇ ಆಗಿರಲಿಲ್ಲ. ನೆಕ್ಸ್ಟ್ ನಮಗೆ ಪ್ಲೇಸ್ ಸಿಕ್ತು. ಹಾಗೆ ನಾವು ಊಟ ಮಾಡಿಕೊಂಡು ಹೋಗೋಣ ಅಂತ ಫಸ್ಟಿಗೆ ಕೂತ್ವಿ. ಎಲ್ಲ ಮಾತಾಡ್ತಿದ್ರು ಊಟ ಆದಮೇಲೆ ಡ್ಯಾನ್ಸ್ ಮಾಡಬೇಕು ಅಂತ. ಹಾಗಾಗಿ ಫಸ್ಟ್ ಊಟ ಮುಗಿಸ್ಕೊಂಡೇ ಹೋಗೋಣ ಅಂತ ಕೂತಿದ್ವಿ. ಅಡುಗೆನೂ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿತ್ತು.
ಈಗ ಒಂದೊಂದೇ ನಾನು ಕ್ಲಿಪ್ಪಿಂಗ್ಸ್‌ನ ತಗೊಳ್ತಾ ಇದ್ದೆ. ನಾನು ಕ್ಲಿಪ್ಪಿಂಗ್ಸ್ ತಗೋತಾ ಊಟ ಮಾಡೋದೇ ಲೇಟ್ ಮಾಡ್ತಾ ಇದ್ದೆ. ಒಂದೊಂದೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೋತಿದ್ನಲ್ಲ ಹಾಗಾಗಿ. ಇಡ್ಲಿ, ಬೋಟಿ ಗೊಜ್ಜು, ಹಾಗೆ ಪಾಯಸ, ಮೊಟ್ಟೆ ಎಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಮುದ್ದೆ, ಮಟನ್ ಸಾಂಬಾರೆಲ್ಲ. ಇಡ್ಲಿ, ಬೋಟಿ ಗೊಜ್ಜು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು. ಹಾಗೆ ನಾನು ತಿಂತಾನೂ ವೀಡಿಯೋ ಮಾಡ್ಕೊತಾನೂ ಕೂತಿದ್ದೆ. ನಾನು ಒಂದೊಂದೇ ಐಟಮ್ ಬರೋತ್ತಿಗೆ ವೀಡಿಯೋ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ನನಗಿಂತ ಮುಂಚೆ ಬೇಗ ಬೇಗ ತಿಂತಾಯಿದ್ರು. ಯಾಕಂದರೆ ಅವ್ರು ವೀಡಿಯೋ ಮಾಡ್ತಾ ಇರಲಿಲ್ಲ, ನಾನು ವೀಡಿಯೋ ಮಾಡ್ತಾ ಇದ್ದೆ ಅಲ್ಲ ಹಾಗಾಗಿ. ಹಾಗೆ ಗೀ ರೈಸು, ಚಿಕನ್ ಚಾಪ್ಸ್ ಎಲ್ಲ ಇತ್ತು. ಎಲ್ಲದೂ ಚೆನ್ನಾಗಿತ್ತು. ಹಾಗಾಗಿ ನಾನು ಎಲ್ಲ ವೀಡಿಯೋನೂ ಒಂದೊಂದು ಸ್ವಲ್ಪ ತೊಗೊಂಡೆ. ಹಾಗೆ ಮಟನ್ ಸಾಂಬಾರು, ಮುದ್ದೆ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿತ್ತು. ಅದೂ ಕೂಡ ತುಂಬ ಟೇಸ್ಟಿಯಾಗಿತ್ತು. ಚಿಕನ್ ಕಬಾಬ್ ಕೂಡ ಇತ್ತು, ಅದು ಕೂಡ ಚೆನ್ನಾಗಿತ್ತು. ನಾನು ಒಂದೊಂದೇ ಆಗಿ ಎಲ್ಲದನ್ನು ಕೂಡ ತೋರಿಸ್ತಾ ಇದ್ದೆ. ಇಷ್ಟೆಲ್ಲ ಐಟಮ್ಸ್ ಇತ್ತು, ಎಲ್ಲದೂ ಕೂಡ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಹಾಗೆ ನೆಕ್ಸ್ಟ್ ನಾವು ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ಮತ್ತೆ ನಾವು ಹಾಲ್ಗೆ ಹೋದ್ವಿ. ನನ್ನ ಹಸ್ಬೆಂಡ್ ಹಾಗೆ ರಿಲೇಷನ್ಸ್ ಎಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಫಸ್ಟೇ ಮಾತಾಡ್ತಾ ಇದ್ರು. ಹಾಗಾಗಿ ನೆಕ್ಸ್ಟ್ ಈಗ ಹಾಲಿಗೆ ಬಂದ ತಕ್ಷಣ ಡ್ಯಾನ್ಸೇ ಸ್ಟಾರ್ಟ್ ಆಯಿತು. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡ್ವಿ. ಫಸ್ಟಿಗೆ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ಇನ್ನೂ ಕೂಡ ತುಂಬ ಡ್ಯಾನ್ಸ್ ಎಲ್ಲ ಮಾಡಿದರು. ನಾವು ಕೂಡ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ. ಈಗ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ಡ್ಯಾನ್ಸ್ ಎಲ್ಲದು ಮುಗಿದು ಈಗ ಮನೆಗೆ ಹೊರಡೋಣ ಅಂತ ಹೊರಟಿದ್ವಿ. ಹಾಗೆ ನಮ್ಮ ರಿಲೇಷನ್ನ ಅತ್ತೆ ಮನೆ ಒಂದಿದೆ ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ, ಅಲ್ಲಿಗೆ ಹೋಗಿ ಬರೋಣ ಅಂತ ಈಗ ಫಸ್ಟಿಗೆ ಅಲ್ಲಿಗೆ ಹೊರಟಿ ನೆಕ್ಸ್ಟ್ ನಾವು ಮನೆಗೆ ಹೋಗೋಣ ಅಂತ ಮಾತಾಡಿದ್ವಿ. ಹಾಗೆ ಇವರ ಚಿಕ್ಕಪ್ಪನ ಮಗ ಕೂಡ ನಮ್ಮ ಜೊತೆನೇ ಬಂದ. ಈಗ ನಾವು ಇಲ್ಲಿಂದ ಹೊರಟ್ವಿ. ಈಗ ಮನೆಗೆ ಹೋದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಮನೆಗೆ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಕೂತಿದ್ವಿ. ನನ್ನ ಹಸ್ಬೆಂಡು ನಮ್ಮ ಮಾವ ಅವರ ಬ್ಯಾಕ್ ಪೌಚ್ ಇಟ್ಕೊಂಡು ನೋಡ್ತಾ ಇದ್ರು. ಅದರಲ್ಲಿ ಅವರ ಹಳೆ ಫೋಟೋ ಇತ್ತು. ಹಾಗೆ ಅದನ್ನು ನೋಡ್ತಾ ಇದ್ರು, ನನಗೂ ಕೂಡ ತೋರಿಸ್ತಾ ಇದ್ರು, ನೋಡು ಹೇಗಿದ್ದೆ ನಾನು ಅಂತ. ಹಾಗೆ ಇಲ್ಲಿ ಕಾಣ್ತಿದ್ಯಲ್ಲ, ಇದು ನಮ್ಮ ಅತ್ತೆ ಮಾವರ ಹಳೆ ಫೋಟೋ. ಇದರಲ್ಲಿ ಕಾಣ್ತಾ ಇದೆಯಲ್ಲ, ಅದ್ರ ಹಿಂದೆ ಇದೆಯಲ್ಲ, ಅದು ನನ್ನ ಹಸ್ಬೆಂಡ್ ಮತ್ತು ಅವ್ರ ತಮ್ಮ. ಅದ್ರದ್ದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಾಗೆ ನಾನೀಗ ವ್ಲಾಗ್ನ ಏನೂ ಮಾಡಲಿಲ್ಲ ಅವತ್ತು. ಈಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎಲ್ಲ ಕಾಫಿ ಎಲ್ಲ ಕುಡಿದು ಈಗ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇವತ್ತು ಚಪಾತಿ ಮಾಡೋಣ ಅಂತ ಹೇಳಿದರು ಅತ್ತೆ. ಹಾಗಾಗಿ ನಾನು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೆ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ ಮಾಡ್ತೀನಿ ಅಂತ ಹೇಳಿದರು ಅತ್ತೆ. ಅವರು ಟೊಮೆಟೊ ಚಟ್ನಿ ಮಾಡಿದರು, ನಾನು ಹಿಟ್ಟು ಕಲಿಸ್ತಾ ಇದ್ದೆ. ಆಮೇಲೆ ಅವ್ರು ನಾದಿ ಕೊಟ್ಟರು, ನಾನು ಚಪಾತಿ ಮಾಡಿದೆ. ಹಾಗೆ ಮನೇಲಿ ಗಟ್ಟಿ ಮೊಸರು ಕೂಡ ರೆಡಿಯಾಗಿತ್ತು. ನಾನು ಚಪಾತಿ ಮಾಡುವಾಗ ಅದಕ್ಕೊಂಚೂರು ಮೊಸರು ಹಾಕ್ಕೊಂಡು ಕಲಿಸ್ತೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟ್ವಿ. ಅಲ್ಲೇ ಹೋಗಿ ಬರ್ತಾ ಇರೋಷ್ಟೊತ್ತಿಗೆ ನಮ್ಮ ಮಾವರು ಅವರೆಕಾಳೆಲ್ಲ ಹಾಕಿದ್ರು ಇಲ್ಲಿ, ಇನ್ನೊಬ್ಬರು ಮಾವ. ಹಾಗೆ ನಮ್ಮ ಸೈಟ್ ಕೂಡ ಹಿಂದೆ ಇತ್ತು, ಅಲ್ಲೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡ್ಕೊಂಡು ಬರೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಹೇಳಿದರು, ಇದು ಹಸಿ ತೊಗರಿ ಕಾಳು ಚೆನ್ನಾಗಿರುತ್ತೆ, ಹಸಿದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಒಂದು ತಿನ್ನು ಅಂತ ಹೇಳಿದರು. ಹಾಗೆ ನಾನು ಹೌದಾ ಅಂತ ತೆಗೆಯೋಣ ಅಂತ ಹೋದೆ. ಅದರೊಳಗೆ ನೋಡಬೇಕಾದ್ರೆ ನನಗೊಂದು ಹುಳ ಕಂಡುಬಿಡ್ತು. ಹೆದರಿಕೆ ಆಗಿಬಿಡ್ತು. ಅದನ್ನು ಅಲ್ಲೇ ಎಸೆದ್ಬಿಟ್ಟೆ. ಎಲ್ಲ ಮುಗೀತು. ಇವಾಗ ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಟಿದ್ದೀವಿ. ಟಿಫನ್ ಎಲ್ಲ ಮುಗಿಸಿ ಹೊರಟಿದ್ದೀವಿ ಈಗ ನಾವು. ಹಾಗೆ ಟಿಫನಿಗೆ ಇವತ್ತು ಚಪಾತಿ ಮಾಡಿದರು, ಹಾಗೆ ಟೊಮೆಟೊ ಗೊಜ್ಜು ಮಾಡಿದರು, ತುಂಬ ಚೆನ್ನಾಗಿತ್ತು. ಈಗ ತಾನೇ ಸ್ನಾನ ಎಲ್ಲ ಮುಗಿಸಿ ಈಗ ಹೋಗಬೇಕು. ನಾವು ಬಣ್ಕಲ್ಲಿಂದ ಬೈಕಲ್ಲಿ ಬಂದಿದ್ವಿ. ಈಗ ಅಲ್ಲಿಂದ ಬೈಕಲ್ಲಿ ಹೋಗಿ ನಾಳೆ ನಾವು ಮಂಗಳೂರಿಗೆ ಬಸ್ಸಲ್ಲಿ ಹೋಗ್ತೀವಿ. ಹಾಗೆ ಮದುವೆ ಮನೆಯೆಲ್ಲ ಚೆನ್ನಾಗಾಯಿತು, ರಿಸೆಪ್ಷನ್ ಇದ್ದಿತ್ತು, ತುಂಬ ಚೆನ್ನಾಗಿತ್ತು. ಅದ್ರ ವ್ಲಾಗ್ಸ್ ಕೂಡ ಹಾಕ್ತೀನಲ್ಲ, ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಎಲ್ಲರೂ. ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು, ಊಟ ಕೂಡ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಟಿಫನ್ ಎಲ್ಲ ಆಯಿತು. ಈಗ ನಾವು ಹೊರಡೋಣ ಅಂತ ಫುಲ್ ರೆಡಿ ಆದ್ದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದರು. ಹಾಗೆ ಈಗ ನಾವು ಬೈಕಲ್ಲಿ ಈಗ ರಿಟರ್ನ್ ಬಣ್ಕಲ್ಲಿಗೆ ಹೊರಟ್ವಿ. ಹಾಗೆ ನಾನೊಂದು ಸ್ವಲ್ಪ ಹೋಗ್ತಾನೆ ವ್ಲಾಗ್ನ ಮಾಡಿದ್ದೆ. ಹಾಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಊರಲ್ಲಿ ಜಾಸ್ತಿ ಕೆರೆ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೆ. ಹಾಗೆ ಇಲ್ಲೊಂದು ಅಂಬ್ಳೆಲೆ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಪಕ್ಕ ಮೆಡಿಕಲ್ ಕಾಲೇಜ್ ಆಗ್ತಾಯಿತ್ತು, ಅದನ್ನು ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ ಚಿಕ್ಕಮಂಗ್ಳೂರಲ್ಲಿ. ಹಾಗೆ ನಾನು ಇವತ್ತಿನ ವ್ಲಾಗ್ನ ಕೂಡ ಅಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್‌ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.